ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನಪ್ಪ ಮನೆ ಬಾಗಿಲಲ್ಲಿ ಎಷ್ಟು ದೊಡ್ಡ ರಂಗೋಲಿಗಳು ಅಂತ ಹೇಳಿದ್ರೆ, ಊರಲ್ಲಿ ಶನಿ ಮಹಾತ್ಮನ ಪರ ನಡೀತಿತ್ತು. ಹಾಗಾಗಿ ನಮ್ಮ ರೋಡಲ್ಲೇ ದೇವ್ರು ಹೋಗೋದ್ರಿಂದ ಮನೆ ಬಾಗಿಲಲ್ಲಿ ತುಪ್ಪ ತಾರಿಸಿ ರಂಗೋಲಿ ಬಿಟ್ಟಿದ್ದೆ. ಆಗ ನನ್ನ ಮಗ ಯಾಕೆ ಇಲ್ಲ ಹಾಕಿದ್ದೀರಾ ಅಂತ ಸ್ವಲ್ಪ ಕ್ವೆಶ್ಚನ್ ಮಾಡಿ ಕೇಳ್ತಿದ್ದ. ಅವನಿಗೆ ಆನ್ಸರ್ ಮಾಡ್ತಾ ಇದ್ದೆ. ನೋಡಿ, ಇವಾಗ ದೇವ್ರು ಬರುತ್ತಲ್ಲ, ಅದಕ್ಕೆ ಬಿಟ್ಟಿರೋದು. ಮಕ್ಳುಗಳ ಪ್ರಶ್ನೆಗೆ ಉತ್ತರ ಕೊಡೋದು ತುಂಬಾ ಕಷ್ಟ. ಅದಾದಮೇಲೆ ಇಲ್ಲಿ ಇದನ್ನು ಮನೆ ತುಳಸಿ ಕಟ್ಟೆ, ಅಲ್ಲಿಗೂ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದೆ. ಅಂದರೆ ಈಗ ಸ್ವಲ್ಪ ಚಿಕ್ಕ ತುಳಸಿ ಅದರಿಂದ ಸ್ವಲ್ಪ ಚಿಕ್ಕಕ್ಕಿದೆ. ಅದು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಿಂಪಲ್ಲಾಗಿ, ನಾವೇನು ಅತಿಯಾಗಿ ಮೇಕಪ್ ಆಗೋಕ್ಕೆ ಹೋಗಲ್ಲ, ಏನಿಲ್ಲ, ಜಸ್ಟ್ ಒಂದು ಪಾಂಡ್ಸ್ ಕ್ರೀಮು, ಜೊತೆಗೆ ಒಂದು ಹಿಮಾಲಯ ಕಾಜಲ್, ಒಂದು ಐಲೈನರು, ಸಾಟ್, ಇಷ್ಟೇ. ಜೊತೆಗೆ ಒಂದು ಲಿಪ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ನಮ್ಮ ಮೇಕಪ್ಪು. ನೋಡಿ, ಸಿಂಪಲ್ ಮೇಕಪ್ ಹೇಗೆ ಕಾಣ್ತಿದೆ ಅಂತ ಹೇಳಿ. ಇದಿಷ್ಟು ರೆಡಿ ಮಾಡ್ಕೊತಾ ಇದ್ದೆ. ಇದು ಫೈನಲ್ ಲುಕ್ಕು. ಹೇಗೆ ಕಾಣ್ತಿದ್ದೀನಿ ಸ್ವಲ್ಪ ಕಮೆಂಟ್ ಮಾಡಿ. ನಮ್ಮಂಥ ಬಡವ್ರ ಮಕ್ಳುಗಳನ್ನ ಸ್ವಲ್ಪ ಬೆಳೆಸಿ. ಇನ್ನೂ ನೀವು ಬೆಳೆಸಿದಷ್ಟು ನಮಗೂ ಖುಷಿ ಆಗುತ್ತೆ. ರೆಡಿ ಆಗಿ ಆಯಿತು ಫೈನಲ್. ಅದಾದಮೇಲೆ ಹೊಸ್ಲು ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡೋಣ ಅಂದ್ಬಿಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅದಾಗ್ತಿದ್ದಂಗೆ ಮಧ್ಯ ನನ್ನ ಮಗನ ತರಲೇ ಕೆಲಸಗಳು. ಜೊತೆಗೆ ನೋಡಿ, ಇದು ಫೈನಲ್ ಇಷ್ಟು ಸಿಂಪಲ್ಲಾಗಿ ನಮ್ಮ ಮನೆ ಹೊಸ್ಲನ್ನ ರೆಡಿ ಮಾಡ್ತಿದ್ದಂಗೆ ದೇವ್ರು ತೊಗೊಂಡು ಬಂದುಬಿಟ್ರು. ದೀಪ ಹಚ್ಚೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಆಗಲಿಲ್ಲ, ದೇವ್ರು ಬಂದುಬಿಡ್ತು. ಸರಿ, ಹೋಗಿ ಆದಮೇಲೆ ಹಚ್ಚೋಣ ಅಂತ ಅಂದ್ಬಿಟ್ಟು ನೋಡಿ, ಇದೆ ನಮ್ಮೂರಿನ ಶನೀಶ್ವರ ಸ್ವಾಮಿ ದೇವರು. ಅಲಂಕಾರ ಮಾಡಿಕೊಂಡು ಊರು ಮಾಮೂಲಿ ಕೆರೆಯಿಂದ ತೊಗೊಂಡು ಬರ್ತಾರೆ ದೇವ್ರನ್ನ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಎಲ್ಲ ಮಕ್ಕಳು ಕಳಶಗಳನ್ನ ಎತ್ಕೊಂಡು ಅವ್ರು ಹೋದ ತಕ್ಷಣ ಇನ್ನು ನಮ್ಮನೆ ಪೂಜೆ ಮುಗಿಸೋಣ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ತಿದ್ದಂಗೆ ನನ್ನ ಗಂಡ ಇದ್ದು, ಸರಿ ಮತಿತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಿ ವರ್ಷ ಶಿವರಾತ್ರಿ ಹಬ್ಬದ ದಿನ ತೇರು ನಡೆಯುತ್ತೆ ಅಂದರು. ಆಗ ಸ್ಯಾರಿ ಉಟ್ಕೊಂಡು ಬಂದಮೇಲೆ ಹೊರಡ್ತಾ ಇದ್ವಿ. ಇನ್ನು ಸಡನ್ಲಿ ಪ್ಲ್ಯಾನ್ ಆಗಿದ್ದು ಅಲ್ವಾ, ಸೊ ಹಾಗಾಗಿ ಅಂದರೆ ಬೇಡ ಅಂದರೆ ಸುಮ್ಮನೆ ಕೋಪ ಮಾಡ್ಕೊತಾರೆ ಅಂತ ಸುಮ್ಮನಾದೆ. ಆನ್ ದಿ ವೇ ಹೂ ಮುಡ್ಕೊಡೋಣ ಅಂದ್ಬಿಟ್ಟು ಮಲ್ಲಿಗೆ ಹೂ ತೆಗೆಸ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡು ಹೊರಡ್ತಿದ್ದಂಗೆ ಅಯ್ಯೋ ಮಾಮೂಲಿ ಅಲ್ಲಿ ದೇವಸ್ಥಾನದಲ್ಲಿ ತೇರಿದ್ದು 2 ಗಂಟೆಗೆ. ಅಂದರೆ 2 ಗಂಟೆ ಅಷ್ಟೊತ್ತಿಗೆ ನಾನು ನಮ್ಮೂರಿಗೆ ರಿಟರ್ನ್ ಬರಬೇಕಾಗಿತ್ತು. ಹಾಗಾಗಿ ಹೊರಟ್ಬಿಟ್ವಿ ನಾವು. ಹೋಗ್ತಿದ್ದಂಗೆ ಇಲ್ಲಿ ಆನ್ ದಿ ವೇ ಇದ್ದೆ, ಮತ್ತು ತಳೇಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡು. ಬಟ್ ಇಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಸುತ್ತ ಸರ್ವೆ ತೋಟನೇ ಜಾಸ್ತಿ. ಅದಾಗ್ತಿದ್ದಂಗೆ ಅಲ್ಲಿಂದ ಬೈಕ್ನ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಪಾರ್ಕಿಂಗಲ್ಲಿ ಅವ್ರು ಪೊಲೀಸ್ ಇಲ್ಲ ಹಾಕ್ಬಿಟ್ಟು ಒಳಗಡೆ ಹಾಕಿದ್ವಿ. ಸರಿಲ್ಲ, ಬೇಗ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಷ್ಟೇ ರಶ್ ಆಗಿಬಿಟ್ರೆ ಏನು ಗಾಡಿ ತೆಗಿಯೋಕ್ಕಾಗಲ್ಲ, ನಮ್ಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ದೂರದಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ನಡ್ಕೊಂಡು ಹೋಗ್ದ್ವಿ. ದೇವಸ್ಥಾನ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಪೂಜೆ ಸಾಮಾನು ತೊಗೊಬಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ನೋಡಿದ್ವಿ. ರಶ್ ಕಮ್ಮಿ ಇತ್ತು, ಆದ್ದರಿಂದ ದೇವ್ರನ್ನ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ತೇರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಸರಿ, ಇದನ್ನು ತೇರು ಎಳೆಯೋ ತನಕ ನಾವು ಇರೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೊರಡ್ತಾಯಿದ್ವಿ. ಅಲ್ಲೂ ಕೂಡ ಎಲ್ಲ ರಶ್ಶು, ಜನನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು. ಹಾಗಾಗಿ ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಬಂದ್ವಿ. ಫೈನಲಿ ಪೂಜೆ ಸಾಮಾನು ಅಂದರೆ ಆಚೆನೇ ಕಾಯಿ ಎಲ್ಲ ಒಡೆದು ಕೊಟ್ಟರು. ಅದನ್ನು ತಗೊಂಡು ಒಳಗಡೆ ಹೋದ್ವಿ. ಎಂಟ್ರೆನ್ಸು ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವ್ರನ್ನ. ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ನೋಡಿ, ಇದು ಫುಲ್ಲು ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ವಿ. ಅಲ್ಲಿ ಅಂತೂ ಸ್ವಲ್ಪ ಕ್ರೌಡ್ ಇತ್ತು. ಆದ್ರೂ ಅಂದರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಇನ್ನೂ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ಯಾಕಂದರೆ 2 ಗಂಟೆಗೆ ತೇರು ಇರೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು. ಹಾಗಾಗಿ ಪೂಜೆ ಮಾಡಿಸ್ಕೊಂಡ್ವಿ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಲಿಂಗನ ರಂಗೋಲಿ ಮತ್ತು ಹೂವಿಂದ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ದೇವ್ರಿಗೆ ಮಾಮೂಲಿ ವಾದ್ಯ ನುಡಿಸ್ತಾಯಿದ್ರು. ಆ ವಾದ್ಯನ ನೋಡಿದ್ವಿ. ಇದು ಎಂಟ್ರೆನ್ಸಲ್ಲಿ ಆಗಿನ ಫೋಟೋ ಈಗಿನ ಫೋಟೋ ಎಲ್ಲನೂ ಸುತ್ತ ಹಾಕಿದ್ರು. ಇದೇ ಫೈನಲಿ ಮತಿತಾಳೇಶ್ವರ ಸ್ವಾಮಿ ದೇವರು. ಅವ್ರ ಹತ್ರ ಕೇಳ್ಕೊಂಡಿದ್ದನ್ನ ಏನೂ ಇಲ್ಲ ಅಂತೇಳಿಲ್ಲ. ಯಾಕಂದರೆ ಅದಕ್ಕೆ ನಾನೇ ಉದಾಹರಣೆ. ನನಗೆ ಹೆಣ್ಪಾಪು ಬೇಕು ಅಂತ ಬೇಡ್ಕೊಂಡು ಬಂದೆ. ಸೊ ಹಾಗೇ ಹೆಣ್ಪಾಪುನೇ ನನಗಾಯಿತು. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಒಂದು ಸತಿ ಜಾಗಕ್ಕೆ ವಿಸಿಟ್ ಮಾಡಿ. ನೋಡಿರೋರು ಯಾರಾದರೂ ದಯವಿಟ್ಟು ನನಗೆ ನೋಡಿದ್ದೀನಿ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ.
ಅಲ್ಲಿಂದ ಆಚೆ ಬಂದ್ವಿ. ಬರ್ತಿದ್ದಂಗೆ ತೇರಿಗೆ ಹೋಮ ಮಾಡ್ತಾಯಿದ್ರು. ಹೋಮ ಎಲ್ಲನೂ ಸುಟ್ಟು ಆಮೇಲೆ ಅವ್ರದ್ದು ಮಾಮೂಲಿ ಮುಕ್ಕೋಡ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಲ್ವಾ, ಅವ್ರದ್ದು ಇರುತ್ತೆ ಆ ದೇವ್ರಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು. ಖಂಡಿತವಾಗ್ಲೂ ಯಾಕಂದರೆ ಫುಲ್ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಜಾತ್ರೆ ಟೈಮ್ ಅಲ್ವಾ, ಹಾಗಾಗಿ ಇನ್ನೊಂದು ಸರ್ತಿ ಸಪ್ರೇಟಾಗಿ ಅದೊಂದನ್ನೇ ಆ ದೇವ್ರದ್ದೇ ವ್ಲಾಗ್ ಮಾಡ್ತೀನಿ. ನೋಡಿ ಎಲ್ಲ ಫುಲ್ ಸುತ್ತ ಅಂಗಡಿ ಮುಂಗಟ್ಟುಗಳು ಹಾಕಿದ್ರು. ಜಾತ್ರೆ ಅಂದರೆ ಮೊದಲೇ ಕೇಳಬೇಕಾ, ಮುಗಿಸ್ಕೊಂಡು ಬಂದ್ವಿ. ಸದ್ಯಕ್ಕೆ ಟೈಮ್ ಆಗಿಬಿಟ್ಟಿತ್ತು ಹಂಗೂ, ಯಾಕಂದರೆ ನಮ್ಮೂರಲ್ಲಿ ಆಲ್ರೆಡಿ ಬರ ಶುರುವಾಗ್ಬಿಟ್ಟಿತ್ತು. ಆಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಬಂದ್ವಿ ಮನೆಗೆ. ಬಂದು ಇಳಿದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಅಕ್ಕನ ಫ್ರೆಂಡ್ಸು ಮತ್ತು ನಮ್ಮ ಆಂಟಿಯವರು, ನಮ್ಮ ಅತ್ತೆ ಎಲ್ಲರೂ ಊರಿಗೆ ಬರ್ತೀನಿ ಅಂತ ಹೇಳಿದರು. ಅವ್ರಿಗೋಸ್ಕರ ಬಂದಿದ್ದು ನಾನು ಲೇಟ್ ಅಲ್ವಾ, ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಲ್ಲೇ ಬರ್ತಾ ರೆಡಿ ಜ್ಯೂಸ್ ತೊಗೊಂಡು ಬಂದುಬಿಟ್ಟೆ. ಅಲ್ಲಿಗೆ ಬಂದು ಸಖತ್ತು ಬಿಸಿಲಿಗೂ ಅದಕ್ಕೂ ಮುಖ ಫುಲ್ಲು ಟ್ಯಾನ್ ಆಗಿತ್ತು. ಸೊ ಹಾಗಾಗಿ ಇನ್ನೊಂದು ಸತಿ ಮುಖ ಎಲ್ಲ ಫ್ರೆಶ್ ಅಪ್ ಆಗಿ ಸಿಂಪಲ್ಲಾಗಿ ಮತ್ತೆ ರೆಡಿ ಆಗಿ ಹೇಗೇನು ಹೊರಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೊರಟ್ವಿ. ಫೈನಲಿ ಮಧ್ಯತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವಾಗ ನಮ್ಮೂರಲ್ಲೂ ಕೂಡ ಶನಿ ಮಹಾತ್ಮನ ಪರ ನಡೀತಿದೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು, ಸ್ವಲ್ಪ ಬಿಸಿಲಿತ್ತಲ್ವ, ಬಿಸಿಲಲ್ಲಿ ಸಖತ್ತು ಆದಂಗೆ ಆಗಿತ್ತು. ಹಾಗಾಗಿ ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇಷ್ಟು ಕೇಳಾದ್ಮೇಲೆ ನೋಡಿ, ಇದೆ ಎಂಟ್ರೆನ್ಸು ದೇವ್ರದ್ದು ಮಾಮೂಲಿ ಬ್ಯಾನರ್ ಹಾಕಿದ್ರು, ಬಂದವ್ರಿಗೆ ದಾರಿ ಗೊತ್ತಾಗಲಿ ಅಂತ ಹೇಳಿ. ಅಲ್ಲೂ ತುಂಬ ಆಲ್ರೆಡಿ ನಾವು ನಾವು ಬಂದಮೇಲೆ ಸುಮಾರು ಜನ ಬಂದು ಹೋಗಿದ್ರು. ನೋಡಿ, ಇದೆ ನಮ್ಮೂರ ಶನಿ ಮಹಾತ್ಮ ಸ್ವಾಮಿ ದೇವರು. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಈಗ ನಾನು ವರ್ಷಕ್ಕೆ ಒಂದೇ ಸತಿ ಇಲ್ಲಿಗೆ ಹೋಗೋದು, ಹಾಗಾಗಿ ನೋಡೋಣ. ತುಂಬ ತಂದೆ ಎಲ್ಲೋ ಎಲ್ಲ ಕಡೆನೂ ಇರ್ತಾರೆ, ನಾವು ಅವ್ರಿಗೆ ಶರಣಾಗಬೇಕು ಫಸ್ಟು. ಇದೇ ನೋಡಿ, ಇದನ್ನೇ ತೊಗೊಂಡು ಮೆರವಣಿಗೆ ಮಾಡಿದ್ದು ನಮ್ಮೂರಲ್ಲಿ. ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಯಲ್ಲಿ ಮಾಮೂಲಿ ಪರದೂಟ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗೋಣ ಅಂತ ಅಂದ್ಬಿಟ್ಟು ಹೇಳಿ ಪರಿಂದ ಊಟ ಮಾಡ್ತಾಯಿದ್ವಿ. ಮನೆ ಅಷ್ಟು ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮೂರವರೆಲ್ಲ ಬಂದರು. ಎಲ್ಲರಿಗೂ ಜ್ಯೂಸು ಎಲ್ಲನೂ ಕೊಟ್ಟು ಏನಿಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸಂಜೆ ಅಷ್ಟೊತ್ತಿಗೆ ನಾಟಕ ಶುರುವಾಯಿತು. ನಾಟಕ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಅಲ್ಲೇ ಅಂದರೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಯಾವಾಗಲೂ ವರ್ಷ ಫುಲ್ ಶನಿ ಮಹಾತ್ಮನ ಕತೆ ಮಾಡಿಸ್ತಾರೆ. ಅದು ಕತೆ ಮುಗಿಸ್ಕೊಂಡು ನೋಡೋಣ ಅಂತ ಅಂದ್ವಿ. ಯಾಕಂದರೆ ಇದನ್ನು ಫುಲ್ ನೋಡಿದ ತಕ್ಷಣ ಫುಲ್ಲು ನೋಡಬೇಕು, ಯಾರನ್ನು ಸ್ವಲ್ಪ ಕೂಡ ನೋಡಿ ಎದ್ದು ಬರೋ ಹಂಗಿಲ್ಲ. ಹಂಗಾಗಿ ಬೆಳಗಾನ ಕತೆ ಆಗುತ್ತೆ. ಇದೇ ಈ ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮಂಥ ಬಡವರ ಮಕ್ಕಳನ್ನು ಬೆಳೆಸೋಕ್ಕೆ ಅಂತ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸ್ವಲ್ಪ ಹೇಳಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಅಂದರೆ ನೀವು ನಮಗೆ ಎಷ್ಟು ಪ್ರೋತ್ಸಾಹ ತೋರಿಸ್ತೀರ ಅಷ್ಟೂ ನಾವು ವೀಡಿಯೋ ಮಾಡೋಕ್ಕೆ ನಮಗೂ ಖುಷಿಯಾಗುತ್ತೆ. ಏನು ಪ್ರೋತ್ಸಾಹ ತೋರಿಸ್ಲಿಲ್ಲ ಅಂದರೆ ಅಯ್ಯೋ ಹೋಗು ನಮಗೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೇಳಿ ನಮಗೂ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಯಾರಿಗೆಲ್ಲ ಏನಾದರೂ ಈ ಬ್ಲಾಗಿಂದ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಫುಲ್ ವೀಡಿಯೋ ನೋಡಿದ್ದಕ್ಕೆ. ಸೆಕೆಂಡ್ ಥ್ಯಾಂಕ್ ಯು.